ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸೋ ಮಸ್ತ್ ಮಗ ಚಾನಲ್ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಭಾರತಕ್ಕೆ ಒಂದು ನಿಟ್ಟುಸಿರು ಬಿಡುವ ಸುದ್ದಿ. ಕೇಂದ್ರ ಸರ್ಕಾರ ಹೋಟೆಲ್ ಮಾಲೀಕರಿಗೂ ರಿಲೀಫ್ ಕೊಟ್ಟಿದೆ. ಕಮರ್ಷಿಯಲ್ LPG ಸಿಲಿಂಡರ್ ಹಂಚಿಕೆ ಪುನಃ ಶುರು ಮಾಡಲಾಗಿದೆ. ಈ ನಡುವೆ ಭಾರತದಲ್ಲಿರೋ ಇರಾನ್ನ ಸುಪ್ರೀಂ ಲೀಡರ್ ಪ್ರತಿನಿಧಿ ದೊಡ್ಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ಇರಾನ್ನ ಖಾರ್ಗ್ ಐಲ್ಯಾಂಡ್ ಮೇಲೆ ಅಮೆರಿಕ ಮಾಡಿರೋ ದಾಳಿ ಬಗ್ಗೆ ಸ್ಫೋಟಕ ಮಾಹಿತಿ ಬರ್ತಾ ಇದೆ. ಎಲ್ಲವನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಮೊದಲಿಗೆ ಭಾರತಕ್ಕೆ ಸಿಕ್ಕಿರೋ ರಿಲೀಫ್ ಏನು ಅಂತ ನೋಡೋಣ. ಹಾರ್ಮೋಸ್ ಜಲಸಂಧಿ ದಾಟಿ LPG ಹೊತ್ತು ಭಾರತಕ್ಕೆ ಬರ್ತಾ ಇರೋ ಟ್ಯಾಂಕರ್ಗಳ ಬಗ್ಗೆ ಭಾರತ ಅಧಿಕೃತ ಮಾಹಿತಿ ಕೊಟ್ಟಿದೆ. ಈ ಬಗ್ಗೆ ಮಾತನಾಡಿರೋ ವಿದೇಶಾಂಗ ಇಲಾಖೆ ವಕ್ತಾರ ರಣಧೀರ್ ಜೈಸ್ವಾಲ್, ಹಾರ್ಮೋಸ್ ಜಲಸಂಧಿಯಿಂದ ಭಾರತದ 2 ಹಡಗುಗಳು ಸೇಫ್ ಆಗಿ ಹೊರಬಂದಿವೆ. ಸುಮಾರು 92,700 ಮೆಟ್ರಿಕ್ ಟನ್ LPG ಹೊತ್ತಿರೋ ಶಿವಾಲಿಕ್ ಮತ್ತು ನಂದಾದೇವಿ ಅನ್ನೋ ಈ 2 ಶಿಪ್ಗಳು ಶನಿವಾರ ಮುಂಜಾನೆ ಯಶಸ್ವಿಯಾಗಿ ಏರಿಯಾವನ್ನು ಕ್ರಾಸ್ ಮಾಡಿವೆ. ಸದ್ಯ ಈ ಹಡಗುಗಳು ಗುಜರಾತ್ನ ಮುಂದ್ರಾ ಮತ್ತು ಕಾಂಡ್ಲಾ ಪೋರ್ಟ್ಗಳತ್ತ ಬರ್ತಿವೆ. ಶಿವಾಲಿಕ್ ಹಡಗು ಮಾರ್ಚ್ 16ಕ್ಕೆ ಮುಂದ್ರಾ ತಲುಪಿದ್ರೆ, ನಂದಾದೇವಿ ಹಡಗು ಮಾರ್ಚ್ 17ಕ್ಕೆ ಕಾಂಡ್ಲಾ ಬಂದರಿಗೆ ಬಂದು ಸೇರುತ್ತೆ. ಯುದ್ಧದ ಭೀತಿಯ ನಡುವೆನೂ ಇಲ್ಲಿವರೆಗೆ ಒಟ್ಟು 3 ಭಾರತೀಯ ಹಡಗುಗಳು ಹಾರ್ಮುಜ್ನಿಂದ ಸೇಫ್ ಆಗಿ ಪಾರಾಗಿವೆ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಈ ಹಾರ್ಮುಜ್ ಜಲಸಂಧಿಯ ಪಶ್ಚಿಮ ಭಾಗದಲ್ಲಿ ಇನ್ನೂ 22 ಭಾರತದ ಹಡಗುಗಳು ಸಿಕ್ಕಾಕೊಂಡಿವೆ. ಯಾವುದೇ ಸಮಸ್ಯೆ ಆಗಬಾರ್ದು ಅಂತ ಭಾರತ ಸರ್ಕಾರ ಈಗ ಆ ಭಾಗದ ರಾಷ್ಟ್ರಗಳೊಂದಿಗೆ ಮಾತಾಡ್ತಾ ಇದೆ. ಈ ಹಡಗುಗಳ ಸೇಫ್ ಪ್ರಯಾಣಕ್ಕಾಗಿ ಶಿಪ್ಪಿಂಗ್ ಮಿನಿಸ್ಟ್ರಿ ಅಧಿಕಾರಿಗಳು ಕೂಡ ಕೆಲಸ ಮಾಡ್ತಾ ಇದ್ದಾರೆ ಅಂತ ಜೈಸ್ವಾಲ್ ಹೇಳಿದ್ದಾರೆ. ಏನು, ಗ್ಯಾಸ್ ಸಿಗದೆ ಪರದಾಡುತ್ತಿದ್ದ ಹೋಟೆಲ್ ಉದ್ಯಮಕ್ಕೆ ಕೇಂದ್ರ ಸರ್ಕಾರ ರಿಲೀಫ್ ಕೊಟ್ಟಿದೆ. ದೇಶದ ಹಲವು ರಾಜ್ಯಗಳಲ್ಲಿ LPG ಕಮರ್ಷಿಯಲ್ ಸಿಲಿಂಡರ್ಗಳ ಸಪ್ಲೈಯನ್ನ ಮತ್ತೆ ಶುರು ಮಾಡಲಾಗಿದೆ ಅಂತ ಪೆಟ್ರೋಲಿಯಂ ಮತ್ತು ನ್ಯಾಚುರಲ್ ಗ್ಯಾಸ್ ಸಚಿವಾಲಯ ಹೇಳಿದೆ. ಈ ಬಗ್ಗೆ ಮಾಹಿತಿ ಕೊಟ್ಟಿರೋ ಇಲಾಖೆಯ ಜಂಟಿ ಕಾರ್ಯದರ್ಶಿ ಸುಜಾತಾ ಶರ್ಮಾ, ಈಗಿನ ಪರಿಸ್ಥಿತಿಯ ಬಗ್ಗೆ ಬಹಳ ಚರ್ಚೆ ಮಾಡಿ ಕಮರ್ಷಿಯಲ್ ಕನ್ಸ್ಯೂಮರ್ಸ್ಗೂ ಕೂಡ ಗ್ಯಾಸ್ ಸಪ್ಲೈಯನ್ನ ಮತ್ತೆ ಶುರು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಏನೋ, ಮಿಡಲ್ ಈಸ್ಟ್ ಕದನದಲ್ಲಿ 5 ಭಾರತೀಯರು ಇದುವರೆಗೂ ಕೂಡ ಪ್ರಾಣ ಕಳ್ಕೊಂಡಿದ್ದಾರೆ ಅನ್ನೋದನ್ನ ವಿದೇಶಾಂಗ ಇಲಾಖೆ ಕನ್ಫರ್ಮ್ ಮಾಡಿದೆ. ಅಲ್ಲದೆ 1 ಭಾರತೀಯರು ನಾಪತ್ತೆಯಾಗಿದ್ದಾರೆ, ಇನ್ನೊಬ್ಬರಿಗೆ ಗಾಯ ಆಗಿದೆ ಅಂತ ಹೇಳಿ ಭಾರತದ ಫಾರಿನ್ ಮಿನಿಸ್ಟ್ರಿ ಮಾಹಿತಿ ಕೊಟ್ಟಿದೆ. ಇವರ ದೇಹಗಳನ್ನು ಕೂಡ ಆದಷ್ಟು ಬೇಗ ಭಾರತಕ್ಕೆ ತರೋಕೆ ಒಮಾನ್, ಇರಾಕ್ ಮತ್ತು UAEನಲ್ಲಿರೋ ಭಾರತೀಯ ರಾಯಭಾರ ಕಚೇರಿಗಳು ಕೆಲಸ ಮಾಡ್ತಿವೆ. ಈ ಯುದ್ಧ ಪೀಡಿತ ಪ್ರದೇಶದಲ್ಲಿ ಸಿಲುಕಿರೋ ನಮ್ಮ ನಾವಿಕರ ರಕ್ಷಣೆಗೆ ವಿದೇಶಾಂಗ ಇಲಾಖೆ ಮತ್ತು ಶಿಪ್ಪಿಂಗ್ ಮಿನಿಸ್ಟ್ರಿ ಒಟ್ಟಾಗಿ ಕೆಲಸ ಮಾಡ್ತಾ ಇದ್ದು, ಪ್ರತಿಯೊಬ್ಬ ಭಾರತೀಯನಿಗೂ ರಕ್ಷಣೆ ಕೊಡಲಾಗ್ತಿದೆ. ಅದರಲ್ಲೂ ಬಹ್ರೇನ್ ಮತ್ತು ಕುವೈತ್ನಂತಹ ರಾಷ್ಟ್ರಗಳಿಂದ ನೇರ ವಿಮಾನಯಾನ ಸೌಲಭ್ಯ ಇಲ್ಲದೆ ಇರೋ ಕಡೆ ಪರ್ಯಾಯ ವ್ಯವಸ್ಥೆ ಮಾಡಿ ಎಲ್ಲರನ್ನ ಸೇಫ್ ಆಗಿ ವಾಪಸ್ ಕರ್ತರೋಕೆ ತಯಾರಿ ನಡೀತಾ ಇದೆ. ಏನೋ, ಇರಾನ್ ಸಂಧಾನಕ್ಕೆ ಬರೋಕೆ ರೆಡಿಯಾಗಿದೆ ಅಂತ ಅಧ್ಯಕ್ಷ ಟ್ರಂಪ್ ಹೇಳಿದ್ರಲ್ಲ, ಆ ಹೇಳಿಕೆಯನ್ನ ಇರಾನ್ ತಳ್ಳಿ ಹಾಕಿದೆ. ಭಾರತದಲ್ಲಿರೋ ಇರಾನ್ ಸುಪ್ರೀಂ ಲೀಡರ್ ಪ್ರತಿನಿಧಿ ಹಕೀಮ್ ಇಲಾಹಿ, ಸಂಧಾನ ಮಾಡಿಕೊಳ್ಳೋ ಪ್ರಶ್ನೆನೇ ಇಲ್ಲ, ಬೇಕಿದ್ರೆ ಯುದ್ಧವನ್ನ ಇನ್ನು 5 ವರ್ಷ ನಡೆಸೋಕು ನಾವು ರೆಡಿ ಇದ್ದೀವಿ ಅಂತ ಹೇಳಿ ಗುಟುರು ಹಾಕಿದ್ದಾರೆ. ಈ ಹಿಂದೆ 2 ಬಾರಿ ನಾವು ಮಾತುಕತೆ ನಡೆಸ್ತಾ ಇದ್ದಾಗಲೇ ಅಮೆರಿಕ ನಮ್ಮ ಮೇಲೆ ದಾಳಿ ಮಾಡಿ ದ್ರೋಹ ಮಾಡಿದೆ. ನಮಗೆ ಅವ್ರ ಮೇಲೆ ನಂಬಿಕೆನೇ ಇಲ್ಲ. ನಾವು 8 ವರ್ಷಗಳ ಕಾಲ ಇರಾಕ್ ಜೊತೆ ಯುದ್ಧ ಮಾಡಿದ ಎಕ್ಸ್ಪೀರಿಯನ್ಸ್ ಇದೆ ನಮಗೆ. ನಾವು ಶತ್ರುಗಳ ಒತ್ತಡಕ್ಕೆಲ್ಲ ಮಣಿಯಲ್ಲ. ಈಗಲೂ ಕೂಡ ದೇಶಕ್ಕಾಗಿ ನಮ್ಮ ಜನ ಏನು ಬೇಕಾದರೂ ಮಾಡೋಕೆ ರೆಡಿ ಇದ್ದಾರೆ. ಭೂಮಿ ಬಿಟ್ಕೊಡಲ್ಲ ನಮ್ಮ ನೆಲವನ್ನ ಅಂತ ಮತ್ತೆ ಅಮೆರಿಕ ವಿರುದ್ಧ ಗುಡುಗಿದ್ದಾರೆ. ಜೊತೆಗೆ ಜಾಗತಿಕ ತೈಲ ಮತ್ತು ಗ್ಯಾಸ್ ಶಾರ್ಟೇಜ್ ಬಗ್ಗೆ ಮಾತಾಡಿ ನಮಗೂ ಜನರ ಕಷ್ಟ ಅರ್ಥ ಆಗ್ತಾ ಇದೆ, ಬೇಸರ ಉಂಟು ಮಾಡಿದೆ. ಆದರೆ ನಮಗೆ ಬೇರೆ ದಾರಿ ಇಲ್ಲ. ನಮ್ಮ ದೇಶದ ಗೌರವ ಮತ್ತು ಸ್ವಾತಂತ್ರ್ಯ ಉಳಿಸ್ಕೊಳ್ಳೋಕೆ ನಾವು ಈ ರೀತಿ ಫೈಟ್ ಮಾಡಲೇಬೇಕು ಅಂತ ಹೇಳಿ ಹಾರ್ಮುಜ್ ಜಲಸಂಧಿಯಲ್ಲಿ ಆಗಿರುವ ಅಸ್ಥಿರತೆಗೆ ಸಂಬಂಧಪಟ್ಟಂತೆ ಕಾಮೆಂಟ್ ಮಾಡಿದ್ದಾರೆ. ಅಂದಹಾಗೆ ಹಕೀಮ್ ಇಲಾಹಿ ಅವರು ಭಾರತಕ್ಕೆ ಸುಪ್ರೀಂ ಲೀಡರ್ರ ಪ್ರತಿನಿಧಿ. ಇವರ ಕೆಲಸ ಇರಾನ್ನ ಲೀಡರ್ಶಿಪ್ ಅಂದರೆ ಸುಪ್ರೀಂ ಲೀಡರ್ ಮತ್ತು ಭಾರತದ ನಡುವಿನ ಅಧಿಕೃತ ಲಿಂಕ್ ಆಗಿ ಕೆಲಸ ಮಾಡೋದು. ಸಾಮಾನ್ಯವಾಗಿ ರಾಯಭಾರಿಗಳಿರ್ತಾರೆ ಸರ್ಕಾರದ ಮಟ್ಟದಲ್ಲಿ, ಅವರಿದ್ದಾರೆ. ಇರಾನ್ ರಾಯಭಾರಿನಲ್ಲಿದ್ದಾರೆ, ಅವರು ಸರ್ಕಾರದ ಪ್ರತಿನಿಧಿ. ಇವರು ಸುಪ್ರೀಂ ಲೀಡರ್ರ ವಿಶೇಷ ಪ್ರತಿನಿಧಿ, ಸಪರೇಟ್. ವಿಶೇಷ ಅಂದರೆ ಇರಾನ್ ಸುಪ್ರೀಂ ಅಥಾರಿಟಿಯಲ್ಲಿರೋ ಬರೀ 5 ಜಾಗತಿಕ ಪ್ರತಿನಿಧಿಗಳಲ್ಲಿ ಇವರು ಕೂಡ ಒಬ್ರು. ಮತ್ತೊಂದು ಕಡೆ ಭಾರತದಲ್ಲಿರೋ ಇರಾನ್ ರಾಯಭಾರಿ ಕೂಡ ಮಾತನಾಡಿದ್ದಾರೆ. ಮೊಹಮ್ಮದ್ ಫತಾಲಿ ಹಾರ್ಮುಜ್ ಜಲಸಂಧಿಯಲ್ಲಿ ಭಾರತದ ಹಡಗುಗಳನ್ನು ಬಿಡೋ ಬಗ್ಗೆ ಮಾತನಾಡಿದ್ದಾರೆ. ಭಾರತದ ಕೆಲ ಹಡಗುಗಳಿಗೆ ಹಾರ್ಮುಜ್ ಜಲಸಂಧಿ ಮೂಲಕ ಹೋಗೋಕೆ ನಾವು ಓಪನ್ ಮಾಡಿಕೊಟ್ಟಿದ್ದೀವಿ ಅಂತ ಸ್ಪಷ್ಟಪಡಿಸಿದ್ದಾರೆ. ಭಾರತ ಇರಾನ್ ನಡುವೆ ಐತಿಹಾಸಿಕ ಸಂಬಂಧ ಇದೆ. ಇಬ್ಬರ ಹಿತಾಸಕ್ತಿಗಳು ಒಂದೇ. ಯುದ್ಧ ಶುರುವಾದಾಗ ಆರಂಭದಲ್ಲಿ ಕಮ್ಯುನಿಕೇಷನ್ ಪ್ರಾಬ್ಲಮ್ ಇತ್ತು, ಆದರೆ ಈಗ 2 ರಾಷ್ಟ್ರಗಳು ಒಬ್ರಿಗೊಬ್ರು ಸಪೋರ್ಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಸದ್ಯಕ್ಕೆ ಎಷ್ಟು ಹಡಗುಗಳಿಗೆ ಪರ್ಮಿಷನ್ ಕೊಟ್ಟಿದ್ದೀವಿ ಅಂತ ಹೇಳೋಕೆ ಬರಲ್ಲ, ಮುಂದೆ ಅದನ್ನು ಫಾಲೋ ಅಪ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಅಮೆರಿಕ ಇರಾನ್ ಹಡಗುಗಳನ್ನು ಮುಳುಗಿಸೋಕೆ ದಾಳಿ ಮಾಡ್ತಲ್ಲ, ಅದ್ರ ಬಗ್ಗೆ ಕೂಡ ಮಾತನಾಡಿದ್ದಾರೆ. ಕಷ್ಟದ ಟೈಮ್ನಲ್ಲಿ ಭಾರತ ನಮಗೆ ನಿಜವಾಗ್ಲೂ ತುಂಬ ಹೆಲ್ಪ್ ಮಾಡ್ತು, ನಮ್ಮ ಮನವಿಗಳಿಗೆ ಸ್ಪಂದಿಸ್ತು. ಆದರೆ ಕೆಲವೊಂದಷ್ಟು ರಾಷ್ಟ್ರಗಳು ನಮಗೆ ಕೋಆಪರೇಟ್ ಮಾಡಲೇ ಇಲ್ಲ, ಹೆಲ್ಪ್ ಮಾಡಲೇ ಇಲ್ಲ ಅಂತ ಹೇಳಿದ್ದಾರೆ.
3 ಹಡಗಲ್ಲಿ ಒಂದು ಬಿದ್ದು ಹೋಯ್ತು, ಅಮೆರಿಕ ಮುಳುಗಿಸ್ತು. ಒಂದು ಲಂಕಾ ಆಶ್ರಯ ಕೊಟ್ಟಿದೆ, ಇನ್ನೊಂದನ್ನು ನಾವು ಆಶ್ರಯ ಕೊಟ್ಟಿದ್ದೀವಿ ಕೊಚ್ಚಿನಲ್ಲಿ. ಇನ್ನು ಇರಾನ್ನ ಆಯಕಟ್ಟಿನ ಜಾಗ, ತೈಲ ಆರ್ಥಿಕತೆಯ ಬೆನ್ನೆಲುಬಾಗಿರೋ ಖಾರ್ಗ್ ದ್ವೀಪದ ಮೇಲೆ ಅಮೆರಿಕ ದಾಳಿ ಮಾಡಿತಲ್ಲ, ಈ ದಾಳಿ ಬಗ್ಗೆ ಅಮೆರಿಕದ ಸೆಂಟ್ರಲ್ ಕಮಾಂಡ್ ಮಾಹಿತಿ ಶೇರ್ ಮಾಡಿದೆ. ಇದರ ಮೇಲೆ ಲಾರ್ಜ್ ಸ್ಕೇಲ್ ಪ್ರೆಸಿಷನ್ ಸ್ಟ್ರೈಕ್ಸ್ ಮಾಡಿದ್ವಿ. ಇರಾನ್ನ 90ಕ್ಕೂ ಅಧಿಕ ಮಿಲಿಟರಿ ಸೈಟ್ಗಳನ್ನು ಟಾರ್ಗೆಟ್ ಮಾಡಿ ಧ್ವಂಸ ಮಾಡಲಾಗಿದೆ. ಇದರಲ್ಲಿ ನೇವಲ್ ಮೈನ್ ಸ್ಟೋರೇಜ್ ಫೆಸಿಲಿಟಿ ಕೂಡ ಸೇರಿದೆ, ಮಿಸೈಲ್ ಸ್ಟೋರೇಜ್ ಬಂಕರ್ಗಳು ಕೂಡ ಸೇರಿವೆ ಅಂತ ಹೇಳಿದ್ದಾರೆ. ಆದರೆ ಇದೇ ಖಾರ್ಗ್ ದ್ವೀಪದಲ್ಲಿದ್ದ ಇರಾನ್ನ ಆಯಿಲ್ ಇನ್ಫ್ರಾಸ್ಟ್ರಕ್ಚರ್ಗೆ ಯಾವುದೇ ಡ್ಯಾಮೇಜ್ ಮಾಡಿಲ್ಲ. ಜಾಗತಿಕವಾಗಿ ಆಯಿಲ್ ಅಸ್ಥಿರತೆ ಉಂಟಾಗುತ್ತಲ್ಲ ಆಮೇಲೆ, ಅದಕ್ಕೆ ಆಯಿಲ್ ಫೆಸಿಲಿಟೀಸ್ನ ಮುಟ್ಟಿಲ್ಲ ಅಂತ ಕೂಡ ಅಮೆರಿಕ ಹೇಳಿದೆ. ವಿಡಿಯೋ ಕೂಡ ಶೇರ್ ಮಾಡಿದೆ. ಮತ್ತೊಂದು ಕಡೆ ಇರಾನ್ ಮತ್ತೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಮೇಲೆ ದಾಳಿ ಮಾಡಿದೆ, ಡ್ರೋನ್ ಮತ್ತು ಮಿಸೈಲ್ ಹಾರಿಸಿದೆ. ಬರೀ ಶನಿವಾರ ಒಂದೇ ದಿನ 9 ಬ್ಯಾಲಿಸ್ಟಿಕ್ ಮಿಸೈಲ್ ಮತ್ತು 33 ಡ್ರೋನ್ಗಳನ್ನು ಹಾರಿಸಿದೆ. ಇದೆಲ್ಲವನ್ನು ನಾವು ಹೊಡೆದು ಹಾಕಿದ್ದೀವಿ ಅಂತ UAE ರಕ್ಷಣಾ ಇಲಾಖೆ ತಿಳಿಸಿದೆ. ಫೆಬ್ರವರಿ 28ಕ್ಕೆ ಈ ಯುದ್ಧ ಶುರುವಾದಾಗಿನಿಂದ ಇಲ್ಲಿವರೆಗೆ ಇರಾನ್ ನಮ್ಮ ಮೇಲೆ ಬರೋಬ್ಬರಿ 294 ಬ್ಯಾಲಿಸ್ಟಿಕ್ ಮಿಸೈಲ್ಗಳು, 15 ಕ್ರೂಸ್ ಮಿಸೈಲ್ಗಳು ಮತ್ತು 1600 ಡ್ರೋನ್ಗಳನ್ನು ಹಾರಿಸಿದೆ ಅಂತ UAE ಹೇಳಿದೆ. ಇನ್ನು ಅಬುದಾಬಿ ಹಾಗೂ ಬಹ್ರೇನ್ನಲ್ಲಿರುವ ಅಮೆರಿಕದ ಸೇನಾ ನೆಲೆಗಳ ಮೇಲೂ ಕೂಡ ಇರಾನ್ ನೌಕಾಪಡೆ ಭಾರಿ ದಾಳಿ ಮಾಡಿರುವುದಾಗಿ ಹೇಳಿದೆ. ಅಬುದಾಬಿಯ ಅಲ್ ದಫ್ರಾ ಮತ್ತು ಬಹ್ರೇನ್ನ ಶೇಖ್ ಈಸಾ ಸೇನಾ ನೆಲೆಗಳ ಮೇಲೆ ನಿರಂತರವಾಗಿ ನಾವು ಹಲವು ಸುತ್ತಿನ ಭೀಕರ ದಾಳಿಗಳನ್ನು ಮಾಡಿದ್ದೇವೆ. ಅಮೆರಿಕದ ಪ್ರತಿಷ್ಠಿತ ಪೇಟ್ರಿಯಟ್ ರೇಡಾರ್ ಸಿಸ್ಟಮ್, ಯುದ್ಧ ವಿಮಾನಗಳು ಹಾಗೂ ಏರ್ಕ್ರಾಫ್ಟ್ ಫ್ಯೂಲ್ ಸ್ಟೋರೇಜ್ ಟ್ಯಾಂಕ್ಗಳನ್ನು ಗುರಿಯಾಗಿಸಿ ಈ ದಾಳಿ ಮಾಡಿದ್ದೀವಿ ಅಂತ ಇರಾನ್ನ IRGC ನೌಕಾಪಡೆಯ ಮುಖ್ಯಸ್ಥ ಅಡ್ಮಿರಲ್ ಅಲಿ ರೆಜಾ ತಂಗ್ಸೀರಿ ಹೇಳಿದ್ದಾರೆ. ಮತ್ತೊಂದು ಕಡೆ ಇಸ್ರೇಲ್ನ ಡಿಫೆನ್ಸ್ ಮಿನಿಸ್ಟರ್ ದೊಡ್ಡ ಹೇಳಿಕೆ ಕೊಟ್ಟಿದ್ದಾರೆ. ಇಸ್ರೇಲ್ ಕಾರ್ಡ್ಸ್ ಇರಾನ್ ವಿರುದ್ಧ ಯುದ್ಧ ಈಗ ನಿರ್ಣಾಯಕ ಹಂತಕ್ಕೆ ತಲುಪಿದೆ ಅಂತ ಹೇಳಿದ್ದಾರೆ. ಅಲ್ಲದೆ ಇರಾನ್ನ ಪ್ರಮುಖ ತೈಲ ರಫ್ತು ಕೇಂದ್ರವಾಗಿರೋ ಖಾರ್ಗ್ ಐಲ್ಯಾಂಡ್ನ ಮಿಲಿಟರಿ ನೆಲೆಗಳ ಮೇಲೆ ಅಮೆರಿಕ ನಡೆಸಿರೋ ಭೀಕರ ದಾಳಿಯನ್ನು ಇಸ್ರೇಲ್ ಕಾರ್ಡ್ಸ್ ಹಾಡಿ ಹೊಗಳಿದ್ದಾರೆ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಮತ್ತು ಇಸ್ರೇಲ್ ಪ್ರಧಾನಿ ನೆತನ್ಯಾಹು ನೇತೃತ್ವದಲ್ಲಿ ಇರಾನ್ ವಿರುದ್ಧದ ಈ ಸಮರ ಮತ್ತಷ್ಟು ತೀವ್ರ ಆಗಿದೆ. ಇದೀಗ ನಿರ್ಣಾಯಕ ಹಂತಕ್ಕೂ ತಲುಪಿದೆ. ಎಲ್ಲಿವರೆಗೆ ಅಗತ್ಯ ಇದೆಯೋ ಅಲ್ಲಿವರೆಗೆ ಕಾರ್ಯಾಚರಣೆ ಮುಂದುವರಿಯುತ್ತೆ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಲೆಬನಾನ್ ಮೇಲೂ ಕೂಡ ಹಿಜ್ಬುಲ್ಲಾ ಗುರಿಯಾಗಿಸಿ ಇಸ್ರೇಲ್ ದಾಳಿಯನ್ನು ಕಂಟಿನ್ಯೂ ಮಾಡಿದೆ. 100ಕ್ಕೂ ಅಧಿಕ ಹಿಜ್ಬುಲ್ಲಾ ಕಮಾಂಡ್ ಸೆಂಟರ್ಗಳನ್ನು ಧ್ವಂಸ ಮಾಡಿದ್ದೀವಿ ಅಂತ ಇಸ್ರೇಲ್ ಹೇಳಿದೆ. ರಾಜಧಾನಿ ಬೇರೂತ್ ಮತ್ತು ದಕ್ಷಿಣ ಲೆಬನಾನ್ನಲ್ಲಿ ಹಿಜ್ಬುಲ್ಲಾ ನೆಲೆಗಳ ಮೇಲೆ ಹಲವು ಸುತ್ತಿನ ಭೀಕರ ಏರ್ ಸ್ಟ್ರೈಕ್ ನಡೆಸಲಾಗಿದೆ. ಫೆಬ್ರವರಿ 28ರಿಂದ ಈವರೆಗೆ 110 ಕಮಾಂಡ್ ಸೆಂಟರ್ಗಳನ್ನು ಟಾರ್ಗೆಟ್ ಮಾಡಿ ಹೊಡೆದುರುಳಿಸಿದ್ದೀವಿ ಅಂತ ಇಸ್ರೇಲ್ ಮಿಲಿಟರಿ ಮಾಹಿತಿ ಕೊಟ್ಟಿದೆ. ಇನ್ನು ಗಾಜಾ ಪಟ್ಟಿಯಲ್ಲಿ ಹಮಸ್ ಉಗ್ರರು ಮಾಡ್ತಿದ್ದ ಹಾಗೇನೆ ಹಿಜ್ಬುಲ್ಲಾ ಉಗ್ರರು ಕೂಡ ಜನವಸತಿ ಪ್ರದೇಶಗಳಲ್ಲಿ ನೆಲೆಗಳನ್ನು ಸ್ಥಾಪಿಸ್ತಾ ಇದ್ದಾರೆ ಅಂತ ಇಸ್ರೇಲ್ ಆರೋಪ ಮಾಡಿದೆ. ಜೊತೆಗೆ ಇಸ್ರೇಲ್ ಸೇನೆ ಮತ್ತೊಮ್ಮೆ ಏರ್ ಸ್ಟ್ರೈಕ್ ಕೂಡ ಮಾಡಿದೆ. ಲೆಬನಾನ್ನಲ್ಲಿ ಬೇರೂತ್ನ ಪೂರ್ವ ಭಾಗದಲ್ಲಿ ನಡೆದ ದಾಳಿಯಲ್ಲಿ ಕನಿಷ್ಠ 1 ಪ್ರಾಣ ಹೋಗಿದೆ, 4 ಗಾಯಗೊಂಡಿದ್ದಾರೆ ಅಂತ ಲೆಬನಾನ್ ಮಾಹಿತಿ ಕೊಟ್ಟಿದೆ. ಇನ್ನು ಯುದ್ಧದ ಕಾರಣದಿಂದ ಭಾರತಕ್ಕೆ ಬರಬೇಕಾಗಿದ್ದ ಗ್ಯಾಸ್ ಮತ್ತು LNG ಹೊತ್ತ ಟ್ಯಾಂಕರ್ಗಳು ಹಾರ್ಮುಜ್ ಜಲಸಂಧಿ ಭಾಗದಲ್ಲಿ ಸ್ಟಕ್ ಆಗಿವೆ. ಈ ನಡುವೆ ಮುಂಬೈ ಮೂಲದ ಕ್ಯಾಪ್ಟನ್ ವೀರೇಂದ್ರ ವಿಶ್ವಕರ್ಮ ಮತ್ತು ಸಿಬ್ಬಂದಿ ಹಾರ್ಮುಜ್ ಜಲಸಂಧಿ ಸಮೀಪ ಸಿಕ್ಕಾಕೊಂಡಿದ್ದಾರೆ. ಮಾರ್ಚ್ 2ರಿಂದ ಗುಜರಾತ್ನ ದೀನ್ ದಯಾಳ್ ಬಂದರಿಗೆ ಬರಬೇಕಾಗಿದ್ದ LPG ಹೊತ್ತ ಈ ಹಡಗು ಅಲ್ಲೇ ಸ್ಟಕ್ ಆಗಿದೆ. ಈ ಬಗ್ಗೆ ಅವರು ಮಾತನಾಡಿದ್ದಾರೆ. ಪ್ರತಿದಿನ ನಮ್ಮ ತಲೆ ಮೇಲಿನ ಮಿಸೈಲ್ ಮತ್ತು ಡ್ರೋನ್ಗಳು ಹಾರುತ್ತಿವೆ, ಸೈರನ್ ಸೌಂಡ್ಗಳೆಲ್ಲ ಕೇಳಿಸ್ತಿದ್ದಾವೆ. ನಾವೆಲ್ಲ ಭಾರತದ ನೇವಿ ಹೆಲ್ಪ್ ಮಾಡುತ್ತೆ ಅಂತ ಕಾಯ್ತಾ ಇದ್ದೀವಿ. ಏನಾದರೂ ಆಗುತ್ತೆ ಅನ್ನೋ ಭಯ ನಮ್ಮನ್ನು ಕಾಡ್ತಾ ಇದೆ. ನಮ್ಮ ಹತ್ರ 60 ದಿನಕ್ಕಾಗುವಷ್ಟು ಆಹಾರ ಇದೆ. ಹಡಗಿನ ಕಂಪನಿ ಕೂಡ ಭಾರತೀಯ ನೌಕಾಪಡೆಯೊಂದಿಗೆ ಮಾತುಕತೆ ಮಾಡ್ತಾ ಇದೆ ಅಂತ ಹೇಳಿದ್ದಾರೆ. ಇತ್ತ ಇವರ ಕುಟುಂಬಸ್ಥರು ಕೂಡ ಸಹಾಯ ಮಾಡಿ ಅಂತ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಈ ಟ್ಯಾಂಕರ್ನಲ್ಲಿ ಸುಮಾರು 3.6 ಮಿಲಿಯನ್ ಸಿಲಿಂಡರ್ ಫಿಲ್ ಮಾಡುವಷ್ಟು LPG ಇದೆ ಅನ್ನೋ ಮಾಹಿತಿ ಇದೆ. ಸದ್ಯ ಭಾರತದ ಹಡಗುಗಳಿಗೆ ಇರಾನ್ ದಾರಿ ಮಾಡಿಕೊಟ್ಟಿದೆ. ಆಲ್ರೆಡಿ 2 ಹಡಗುಗಳು ಹಾರ್ಮುಜ್ ಜಲಸಂಧಿಯನ್ನು ಕ್ರಾಸ್ ಮಾಡಿವೆ. ನಿಧಾನವಾಗಿ ಈ ಸಿಚುವೇಶನ್ ಸರಿ ಹೋಗೋ ಆಶ್ವಾಸನೆ ಇದೆ. ಏನೋ ಸ್ನೇಹಿತರೆ, 7 ಸೈನ್ಸ್ ಟೂರಿಸಂ ವೈಷ್ಣೋದೇವಿ ಅಮೃತ್ಸರ ಕಾಶ್ಮೀರ ಪ್ರವಾಸ ಕರ್ಕೊಂಡು ಹೋಗ್ತಾ ಇದೆ. ಆಸಕ್ತರು ಕಾಲ್ ಮಾಡಿ ಹೋಗಿ ಬರ್ಬೋದು. ಸೀನಿಯರ್ ಸಿಟಿಸನ್ಸ್ ಇದ್ರೆ ಅವ್ರಿಗೆ ಸ್ಪೆಷಲ್ ಕೇರ್ ಇರುತ್ತೆ. ಗ್ಯಾಸ್ ಪ್ರಾಬ್ಲಮ್ ಶುರುವಾಗ್ತಿದ್ದ ಹಾಗೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ನಾವು ಕಸದಿಂದ ಎಲ್ಲ ಬಯೋಗ್ಯಾಸ್ ಮಾಡ್ತೀವಿ, ಇನ್ನೂ ಜಾಸ್ತಿ ಉತ್ಪತ್ತಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆಲ್ರೆಡಿ ಕೋರಮಂಗಲದಲ್ಲಿರೋ ಬಯೋಗ್ಯಾಸ್ ಸೆಂಟರ್ ಇದೆಯಲ್ಲ, ಅಲ್ಲಿಂದ ಹೋಟೆಲ್ಗಳಿಗೆ ಸಪ್ಲೈ ಮಾಡ್ತಾ ಇತ್ತು. GBಯ ಮುಖ್ಯ ಆಯುಕ್ತರು ಖುದ್ದಾಗಿ ಅಲ್ಲಿಗೆ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಸದ್ಯ ನಗರದಲ್ಲಿರೋ ಒಟ್ಟು 12 ಘಟಕಗಳಲ್ಲಿ 6 ಘಟಕಗಳು ಆಕ್ಟಿವ್ ಇದ್ದು ಪ್ರತಿದಿನ 30 ಟನ್ ಹಸಿ ಕಸ ಬಳಸಿ ಗ್ಯಾಸ್ ತಯಾರು ಮಾಡಲಾಗ್ತಿದೆ. 1 ಟನ್ ಕಸದಿಂದ ಸುಮಾರು 30ರಿಂದ 50 kg ಬಯೋಗ್ಯಾಸ್ ಸಿಗುತ್ತೆ. ಇದನ್ನು ಹೋಟೆಲ್ಗಳಿಗೆ ಮಾತ್ರ ಅಲ್ಲದೆ ಜನರೇಟರ್ ಮೂಲಕ ಕರೆಂಟ್ ಉತ್ಪಾದಿಸಿ ಪಾರ್ಕ್ಗಳ ಲೈಟ್ ಉರಿಸೋಕು ಬಳಸ್ತಿದ್ದಾರೆ. ಈಗ ಬೆಂಗಳೂರಲ್ಲಿ ಗ್ಯಾಸ್ ಕೊರತೆಯಾಗ್ತಿರೋ ಬೆನ್ನಲ್ಲೇ ಈ ಬಯೋಗ್ಯಾಸ್ ಉತ್ಪಾದನೆ ಹೆಚ್ಚಿಸೋಕೆ GBA ಯೋಚನೆ ಮಾಡ್ತಾ ಇದೆ. ಇನ್ನು ಯಾರಿಗೆ ಸಿಲಿಂಡರ್ ಸಿಗುತ್ತೋ ಬಿಡುತ್ತೋ, ಸಿದ್ದರಾಮಯ್ಯ ಅವರು ತಮ್ಮ ಪ್ರಭಾವ ಬಳಸಿ ತಮ್ಮ ಕ್ಷೇತ್ರವಾದ ವರುಣಾ ಜಾತ್ರೆಗೆ ಬರೋಬ್ಬರಿ 1 ಲೋಡ್ ಸಿಲಿಂಡರ್ ಕೊಡಿಸಿದಾರಂತೆ.
ಶುಕ್ರವಾರ ಮೈಸೂರಿನ ವರುಣಾ ಕ್ಷೇತ್ರದ ವರಕೋಡಿನಲ್ಲಿ ನಡೆದ ದೊಡ್ಡ ಜಾತ್ರೆಗೆ 200ರಿಂದ 250 ಸಿಲಿಂಡರ್ಗಳನ್ನು ಕೊಡಿಸಿದಾರಂತೆ. ವಿಚಾರವನ್ನ ಖುದ್ದು ಮೈಸೂರು ಹೋಟೆಲ್ ಸಂಘದ ಅಧ್ಯಕ್ಷ ನಾರಾಯಣಗೌಡ ಅವರೇ ಪಬ್ಲಿಕ್ ಮಾಡಿದ್ದಾರೆ. ಸಿಎಂ ಮನಸ್ಸು ಮಾಡಿದ್ರೆ ಏನಾದರೂ ಆಗುತ್ತೆ, ಜಾತ್ರೆಗೆ ಸಿಲಿಂಡರ್ ಕೊಡಿಸಿದ್ರಲ್ಲ, ಹಾಗೆ ಪ್ರತಿದಿನ 4,000 ಸಿಲಿಂಡರ್ ಬಳಸುವ ಮೈಸೂರಿನ ಹೋಟೆಲ್ಗಳಿಗೂ ಕೂಡ ಕನಿಷ್ಠ 700-800 ಸಿಲಿಂಡರ್ ಸಿಗೋ ರೀತಿ ಮಾಡಿ ಸಿಎಂ ಅಂತ ಅವರು ಕೇಳ್ಕೊಂಡಿದ್ದಾರೆ. ಇನ್ನು ಪಾಕಿಸ್ತಾನ ಅಫ್ಘಾನಿಸ್ತಾನ ಸಂಘರ್ಷ ಕೂಡ ತೀವ್ರ ಆಗಿದೆ. ಪಾಕಿಸ್ತಾನ ಬರೀ 48 ಗಂಟೆಗಳಲ್ಲಿ ಅಫ್ಘಾನಿಸ್ತಾನದ ಮೇಲೆ ಬರೋಬ್ಬರಿ 270ಕ್ಕೂ ಅಧಿಕ ರಾಕೆಟ್ ಹಾರಿಸಿದೆ. ಹಾಗೆ ಆರ್ಟಿಲರಿ ಶೆಲ್ಗಳ ಮೂಲಕ ದಾಳಿ ಮಾಡಿದೆ. ಅಫ್ಘಾನ್ನ ಕುನಾರ್ ಪ್ರಾಂತ್ಯದಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ದಾಳಿಯಾಗಿದೆ. ಈ ಬಗ್ಗೆ ತಾಲಿಬಾನ್ ಕೂಡ ಮಾಹಿತಿ ಕೊಟ್ಟಿದೆ. ಹಲವು ಜಿಲ್ಲೆಗಳಲ್ಲಿ ಪಾಕ್ ನಮ್ಮ ಮೇಲೆ ದಾಳಿ ಮಾಡಿದೆ ಅಂತ ಹೇಳಿದ್ದಾರೆ. ಇತ್ತ ಪಾಕ್ ತನ್ನ ದಾಳಿಯನ್ನು ಸಮರ್ಥಿಸಿಕೊಂಡಿದೆ. ಅಫ್ಘಾನ್ ತಾಲಿಬಾನ್ ಮತ್ತು ಟಿಟಿಪಿ ಅಂದರೆ ಪಾಕಿಸ್ತಾನ್ ತಾಲಿಬಾನ್ ಏನಿದೆ ಅವ್ರನ್ನ ನಾವು ಟಾರ್ಗೆಟ್ ಮಾಡಿಕೊಂಡು ದಾಳಿ ಮಾಡಿದ್ದೀವಿ ಅಂತ ಹೇಳಿದೆ. ಇನ್ನು ಪಾಕ್ ಏರ್ ಸ್ಟ್ರೈಕ್ಗೆ ತಾಲಿಬಾನ್ ಪ್ರತಿಕಾರ ಹೇಳಿತ್ತು. ಪಾಕ್ ರಾಜಧಾನಿ ಇಸ್ಲಾಮಾಬಾದ್ಗೆ ಡ್ರೋನ್ ನುಗ್ಗಿಸಿ ಮಿಲಿಟರಿ ನೆಲೆಗಳಿಗೆ ಹೊಡೆದಿತ್ತು. ಇದರ ಬಗ್ಗೆ ಪಾಕ್ ಅಧ್ಯಕ್ಷ ಆಸಿಫ್ ಅಲಿ ಜರ್ದಾರಿ ಮಾತನಾಡಿದ್ದಾರೆ. ಅಫ್ಘಾನ್ ತಾಲಿಬಾನ್ ನಮ್ಮ ನಾಗರಿಕರ ಮೇಲೆ ಡ್ರೋನ್ ದಾಳಿ ಮಾಡಿದೆ, ರೆಡ್ ಲೈನ್ ಕ್ರಾಸ್ ಮಾಡಿದ್ದಾರೆ, ಇದಕ್ಕೆ ಗಂಭೀರ ಪರಿಣಾಮ ಫೇಸ್ ಮಾಡ್ತೀರಿ ನೀವು ಅನ್ನೋ ಉತ್ತರವನ್ನ ಕೊಟ್ಟಿದ್ರು. ಇನ್ನು ಪಾಕಿಸ್ತಾನ ಇರೋ ಪ್ರಾಬ್ಲಮ್ ಸಾಕಾಗ್ತಿಲ್ಲ, ಅಫ್ಘಾನ್ ಜೊತೆಗೆ ತಾಲಿಬಾನ್ಗಳೊಂದಿಗೆ ಹೊಡೆದಾಟ ಸಾಕಾಗಲ್ಲ ಅಂತ ಹೇಳಿ ಭಾರತಕ್ಕೂ ಪ್ರಚೋದನೆ ಕೊಟ್ಟಿದೆ. ಜಮ್ಮು ಕಾಶ್ಮೀರದ ಸಾಂಬಾ ಜಿಲ್ಲೆಯಲ್ಲಿ ಡ್ರೋನ್ ನುಗ್ಗಿಸಿದೆ. ಶುಕ್ರವಾರ ತಡರಾತ್ರಿ ಇಂಟರ್ನ್ಯಾಷನಲ್ ಬಾರ್ಡರ್ ದಾಟಿ ಬಂದ ಪಾಕಿ ಡ್ರೋನ್ಗಳು ಸಾಂಬಾ ಜಿಲ್ಲೆಯ ರಾಮ್ಗಢ ಸೆಕ್ಟರ್ನ ಕಂದ್ರಾಲ್ ಮತ್ತು ಅಬ್ಟಾಲ್ ಗ್ರಾಮಗಳ ಮೇಲೆ ಕೆಲ ಕಾಲ ಹಾರಿವೆ. ಇದನ್ನು ಗಮನಿಸಿದ ಭದ್ರತಾ ಪಡೆಗಳು ಕೂಡಲೇ ಅಲರ್ಟ್ ಆದರೂ ಇಡೀ ಏರಿಯಾದಲ್ಲಿ ಬೃಹತ್ ಸರ್ಚ್ ಆಪರೇಷನ್ ಶುರು ಮಾಡಿದ್ರು. ಪಾಕ್ ಡ್ರೋನ್ ಶಸ್ತ್ರಾಸ್ತ್ರ ಅಥವಾ ಮಾದಕ ವಸ್ತುವನ್ನು ಡ್ರಾಪ್ ಮಾಡಿದೆಯಾ ಅಂತ ಹೇಳಿ ಚೆಕ್ ಮಾಡ್ತಿದ್ದಾರೆ. ಕಳೆದ 2 ದಿನಗಳ ಹಿಂದಷ್ಟೇ ಪಾಕ್ ಡ್ರೋನ್ ನುಗ್ಗಿಸಿ ಸುಮಾರು 20 ಕೋಟಿ ರೂಪಾಯಿ ಮೌಲ್ಯದ ಮಾದಕ ವಸ್ತುವನ್ನು ಡ್ರಾಪ್ ಮಾಡಿತ್ತು. ಇದನ್ನು ಸೇನೆ ವಶಪಡಿಸಿಕೊಂಡಿತ್ತು. ಈ ಕೇಸ್ಗೆ ಸಂಬಂಧಪಟ್ಟಂತೆ RS-ಪುರ ಸೆಕ್ಟರ್ನಲ್ಲಿ 2 ಸ್ಮಗ್ಲರ್ಗಳನ್ನು ಅರೆಸ್ಟ್ ಮಾಡಿ ವಿಚಾರಿಸಲಾಗಿತ್ತು. ಈಗ ಮತ್ತೆ ಪಾಕ್ ಡ್ರೋನ್ ಹಾರಿದೆ. ಸದ್ಯ ಬಾರ್ಡರ್ನಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದೆ. ಪಾಕ್ ಡ್ರೋನ್ ಮೂವ್ಮೆಂಟ್ ಮೇಲೆ ಹದ್ದಿನ ಕಣ್ಣಿಡಲಾಗಿದೆ. ಏನೋ KPSC ಪರೀಕ್ಷೆಯಲ್ಲಿ ಅಕ್ರಮ ನಡೆದಿದೆ ಅನ್ನೋ ಗಂಭೀರ ಆರೋಪ ಕೇಳಿಬಂದ ಹಿನ್ನೆಲೆಯಲ್ಲಿ KS ಗೆಜೆಟೆಡ್ ಪ್ರೊಬೇಷನರಿ ಹುದ್ದೆಗಳ ಸಂದರ್ಶನವನ್ನ ಮುಂದೂಡಿಕೆ ಮಾಡಲಾಗಿದೆ. 1:3 ಅನುಪಾತದಲ್ಲಿ ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆ ಮಾಡಿದ ಕರ್ನಾಟಕ ಲೋಕಸೇವಾ ಆಯೋಗ ಮಾರ್ಚ್ 23ರಿಂದ ಇಂಟರ್ವ್ಯೂ ನಡೆಸೋಕೆ ಡೇಟ್ ಫಿಕ್ಸ್ ಮಾಡಿತ್ತು. ಆದರೆ ನೇಮಕಾತಿಯೇ ಸರಿಯಾಗಿಲ್ಲ, ಅಕ್ರಮ ಅನ್ನೋ ದೂರುಗಳು ಬಂದಿರೋದ್ರಿಂದ ಇಂಟರ್ವ್ಯೂವನ್ನು ತಾತ್ಕಾಲಿಕವಾಗಿ ಕ್ಯಾನ್ಸಲ್ ಮಾಡಲಾಗಿದೆ. ಮುಂದಿನ ಆದೇಶ ಬರೋವರೆಗೂ ಪ್ರಕ್ರಿಯೆ ಸ್ಥಗಿತಗೊಳ್ಳಲಿದ್ದು ಹೊಸ ದಿನಾಂಕವನ್ನು ವೆಬ್ಸೈಟ್ನಲ್ಲಿ ಆಮೇಲೆ ತಿಳಿಸ್ತೀವಿ ಅಂತ KPSC ಮಾಹಿತಿ ಕೊಟ್ಟಿದೆ. ಏನೋ ಕರ್ನಾಟಕ ಸರ್ಕಾರ 4,824 ಕೋಟಿ ರೂಪಾಯಿ ಕೈಗಾರಿಕಾ ಹೂಡಿಕೆಗೆ ಅನುಮೋದನೆ ಕೊಟ್ಟಿದೆ. ವಿಜಯಪುರ, ಬಾಗಲಕೋಟೆ, ಚಿತ್ರದುರ್ಗ, ಕೋಲಾರ ಮತ್ತು ರಾಮನಗರ ಸೇರಿ ಒಟ್ಟು 13 ಜಿಲ್ಲೆಗಳಲ್ಲಿ 37 ಹೊಸ ಕೈಗಾರಿಕೆಗಳು ಶುರುವಾಗಲಿವೆ. IT ಇನ್ಫ್ರಾಸ್ಟ್ರಕ್ಚರ್, ಸಕ್ಕರೆ ಕಾರ್ಖಾನೆ, ಏರೋಸ್ಪೇಸ್, ಎಲೆಕ್ಟ್ರಾನಿಕ್ಸ್, ಸಾಫ್ಟ್ವೇರ್ ಹಾಗೂ 5 ಸ್ಟಾರ್ ಹೋಟೆಲ್ ನಿರ್ಮಾಣ ಸೇರಿದ ಹಾಗೆ ಬೇರೆ ಬೇರೆ ಸೆಕ್ಟರ್ಗಳಲ್ಲಿ ಪ್ರಾಜೆಕ್ಟ್ಗಳು ಬರ್ತಾ ಇದ್ದಾವೆ ಅಂತ ಗೊತ್ತಾಗಿದೆ. ಕೈಗಾರಿಕಾ ಮಂತ್ರಿ MB ಪಾಟೀಲ್ ಅವರ ನೇತೃತ್ವದಲ್ಲಿ ನಡೆದಂತಹ 158ನೇ ರಾಜ್ಯ ಮಟ್ಟದ ಸಿಂಗಲ್ ವಿಂಡೋ ಕ್ಲಿಯರೆನ್ಸ್ ಕಮಿಟಿ ಮೀಟಿಂಗ್ನಲ್ಲಿ ಗ್ರೀನ್ ಸಿಗ್ನಲ್ ಕೊಡಲಾಗಿದೆ. ಅಲ್ಲದೆ ಇದರಿಂದ 14,525 ಹೊಸ ಉದ್ಯೋಗಗಳು ಸೃಷ್ಟಿಯಾಗಲಿವೆ ಕರ್ನಾಟಕದಲ್ಲಿ ಅಂತ MB ಪಾಟೀಲ್ ಮಾಹಿತಿ ಕೊಟ್ಟಿದ್ದಾರೆ. ಏನೋ ಭಾರತ ಭೇಟಿಯಲ್ಲಿರುವ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಆಪ್ತೆ ಲಾರಾ ಲೂಮರ್ ಭಾರತಕ್ಕೆ ಸಾರಿ ಹೇಳಿದ್ದಾರೆ. ಭಾರತೀಯರ ವಿರುದ್ಧ ಈ ಹಿಂದೆ ಮಾಡಿದ್ದ ಟ್ವೀಟ್ಗಳಿಗೆ, ಕೊಟ್ಟಿದ್ದ ಹೇಳಿಕೆಗಳಿಗೆ ಕ್ಷಮೆಯಾಚನೆ ಮಾಡಿದ್ದಾರೆ. ನಾನು ಹಾಗೆಲ್ಲ ಹೇಳಬಾರ್ದಾಗಿತ್ತು, ನನಗೆ ಭಾರತದ ಮೇಲೆ ಯಾವುದೇ ದ್ವೇಷ ಇಲ್ಲ, ಅಲ್ಲದೆ ಭಾರತೀಯರ ಮೇಲೆ ಅಂತ ಯಾವುದೇ ಕೆಟ್ಟ ಒಪಿನಿಯನ್ ಇಲ್ಲ ಅಂತ ಹೇಳಿದ್ದಾರೆ. ಆದರೆ ಅಮೆರಿಕನ್ನರ ಉದ್ಯೋಗ ಕಾಪಾಡೋ ದೃಷ್ಟಿಯಿಂದ H-1B ವೀಸಾಗಳನ್ನು ವಿರೋಧಿಸೋ ನನ್ನ ನಿಲುವಿಗೆ ಇವತ್ತಿಗೂ ಕಮಿಟ್ ಆಗಿದ್ದೇನೆ. ಇದರಲ್ಲಿ ರಾಜಿ ಮಾಡಿಕೊಳ್ಳಲ್ಲ. ನಾನು ಅಮೆರಿಕನ್ಸ್ ಪರವಾಗಿ, ನಮ್ಮ ರಾಷ್ಟ್ರದ ಪರವಾಗಿ ಈ ಕೆಲಸ ಮಾಡೋದು ಅಗತ್ಯ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಅಂದಹಾಗೆ ಈ ಹಿಂದೆ ಈ ಲೂಮರ್ ಇಂಟೆಲಿಜೆನ್ಸ್ ಇರೋ ಭಾರತೀಯರಿಗೆ ಸ್ವಚ್ಛತೆ ಮಾತ್ರ ಗೊತ್ತೇ ಇಲ್ಲ ಅಂತ ಹೇಳಿ ವಿವಾದ ಶುರು ಮಾಡಿದ್ರು. ಅಮೆರಿಕದಲ್ಲಿರೋ ಭಾರತೀಯ ವಲಸಿಗರಿಗೆ ಗೋ ಬ್ಯಾಕ್ ಟು ಇಂಡಿಯಾ ಅಂತ ಪೋಸ್ಟ್ಗಳನ್ನು ಕೂಡ ಹಾಕಿದ್ರು. ಆಮೇಲೆ ಅದು ಡಿಲೀಟ್ ಮಾಡಿ ಈಗ ಸಾರಿ ಕೇಳಿದ್ದಾರೆ. ಇದೇ ಟೈಮ್ನಲ್ಲಿ ಅವರು ಟ್ರಂಪ್ ಅವರು ಕಳಿಸಿದ ಮೆಸೇಜನ್ನು ಕೂಡ ಓದಿ ಹೇಳಿದ್ದಾರೆ. ಅದರಲ್ಲಿ ಟ್ರಂಪ್, ನನಗೆ ಭಾರತ ಮತ್ತು ಮೋದಿ ಬಗ್ಗೆ ಪ್ರೀತಿ ಇದೆ, ಆದಷ್ಟು ಬೇಗ ನಾನು ಭಾರತಕ್ಕೆ ಭೇಟಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅಲ್ಲದೆ ಟ್ರಂಪ್, ಮೋದಿ ಒಬ್ಬರು ಫ್ಯಾಂಟಾಸ್ಟಿಕ್ ಲೀಡರ್ ಮತ್ತು ನನ್ನ ಒಳ್ಳೆಯ ಸ್ನೇಹಿತ ಅಂತ ಹೇಳಿರೋದಾಗಿ ಇವ್ರ ಮೆಸೇಜನ್ನು ಓದಿ ಹೇಳಿದ್ದಾರೆ. ಇದೇ ವೇಳೆ ಲಾರಾ ಲೂಮರ್ ಪಾಕಿಸ್ತಾನದ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ. ಪಾಕಿಸ್ತಾನ ಪ್ರಪಂಚಕ್ಕೆ ರಫ್ತು ಮಾಡ್ತಿರೋ ಅತಿದೊಡ್ಡ ವಸ್ತು ಅಂದರೆ ಅದು ಭಯೋತ್ಪಾದನೆ. ಅಮೆರಿಕ ಯಾವುದೇ ಕಾರಣಕ್ಕೂ ಪಾಕ್ ಜೊತೆ ಕ್ಲೋಸ್ ಆಗಬಾರದು ಅಂತ ಎಚ್ಚರಿಸಿದ್ದಾರೆ. ಅದು ಇಂಡಿಯಾದಲ್ಲಿ ಬಂದು ಕೊಡೋ ಹೇಳಿಕೆ ಅಲ್ಲ, ಸುಮ್ಮನೆ ಓಲೈಕೆಗೆ. ನಿಮ್ಮ ಆಪ್ತ ಟ್ರಂಪ್ಗೆ ಹೇಳಿ ಅದನ್ನು. ನೀವು ಟ್ರಂಪ್ರ ಆಪ್ತೆ ಅಲ್ವಾ, ಸೊ ಅವ್ರು ನಿಮಗೆ ಆಪ್ತಾ ಇರ್ತಾರೆ. ಸ್ವಲ್ಪ ಹೇಳಿ ಅವರಿಗೆ,
ಕರೆಕ್ಟಾಗಿ ತಲೆ ಹೋಗೋ ಥರ ಹೇಳಿ ಅವರಿಗೆ ವಿಚಾರವನ್ನ. ಏನೋ ಮಿಡಲ್ ಈಸ್ಟ್ ಸಂಘರ್ಷಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ವಿರುದ್ಧ PM ಮೋದಿ ಅಸಮಾಧಾನ ಹೊರಹಾಕಿದ್ದಾರೆ. ಈ ಯುದ್ಧದಿಂದ ನಮ್ಮ ಭಾರತೀಯರಿಗೆ ಯಾವುದೇ ಸಮಸ್ಯೆ ಆಗಬಾರದು ಅಂತ ನಾವು ಹಗಲಿರುಳು ಶ್ರಮಿಸ್ತಾ ಇದ್ದೀವಿ. ಆದರೆ ವಿಪಕ್ಷ ಕಾಂಗ್ರೆಸ್ ಯುದ್ಧದ ನೆಪದಲ್ಲಿ ಸುಳ್ಳು ಸುದ್ದಿ ಹಬ್ಬಿಸಿ ಜನರಲ್ಲಿ ಆತಂಕ ಹುಟ್ಟಿಸ್ತಾ ಇದೆ ಅಂತ ಹೇಳಿ ಮೋದಿ ಆರೋಪ ಮಾಡಿದ್ದಾರೆ. ಏನೋ ಸಾಮಾಜಿಕ ಕಾರ್ಯಕರ್ತ ಸೋನಂ ವಾಂಗ್ಚುಕ್ ರಿಲೀಸ್ ಆಗಿದ್ದಾರೆ. ವಾಂಗ್ಚುಕ್ರ ಬಿಡುಗಡೆಗೆ ಕೇಂದ್ರ ಸರ್ಕಾರ ಕಡೆಗೂ ಕೂಡ ಒಪ್ಪಿಗೆ ಕೊಟ್ಟಿದೆ. ವಾಂಗ್ಚುಕ್ ಅವರ ಮೇಲೆ ಇದ್ದ ರಾಷ್ಟ್ರೀಯ ಭದ್ರತಾ ಕಾಯ್ದೆ ಅಥವಾ NSA ಅಡಿಯಲ್ಲಿನ ಬಂಧನ ಆದೇಶವನ್ನ ಕೇಂದ್ರ ಗೃಹ ಇಲಾಖೆ ರದ್ದು ಮಾಡಿದೆ. ಈಗ ರಾಜಸ್ಥಾನದ ಜೋಧ್ಪುರ್ ಜೈಲಿನಿಂದ ವಾಂಗ್ಚುಕ್ ರಿಲೀಸ್ ಆಗಿದ್ದಾರೆ. ಲಡಾಖ್ನಲ್ಲಿ ಶಾಂತಿ ಕಾಪಾಡೋಕೆ ಮತ್ತು ಜನರೊಂದಿಗೆ ಮಾತುಕತೆ ನಡೆಸೋಕೆ ಪೂರಕ ವಾತಾವರಣ ನಿರ್ಮಾಣ ಮಾಡೋಕೆ ಈ ನಿರ್ಧಾರ ತಗೊಂಡಿದ್ದೀವಿ ಅಂತ ಸರ್ಕಾರ ಹೇಳಿದೆ. ಅಂದಹಾಗೆ ಲಡಾಖ್ಗೆ ರಾಜಸ್ಥಾನಮಾನ ಕೊಡಬೇಕು, ಸಂವಿಧಾನದ 6ನೇ ಸ್ಕೆಡ್ಯೂಲ್ನಲ್ಲಿ ಸೇರಿಸಬೇಕು ಅಂತ ವಾಂಗ್ಚುಕ್ ಪ್ರತಿಭಟನೆ ಶುರು ಮಾಡಿದ್ರು. ಅದು ಹಿಂಸಾ ರೂಪಕ್ಕೆ ತಿರುಗಿತ್ತು. ಹೀಗಾಗಿ ಸರ್ಕಾರ 2025 ಸೆಪ್ಟೆಂಬರ್ 26ನೇ ತಾರೀಕು ನ್ಯಾಷನಲ್ ಸೆಕ್ಯೂರಿಟಿ ಆಕ್ಟ್ ನಡಿ ವಾಂಗ್ಚುಕ್ರನ್ನ ಅರೆಸ್ಟ್ ಮಾಡಿ ಎತ್ಕೊಂಡು ಹೋಗಿತ್ತು. ಹಿಂಸಾಚಾರಕ್ಕೆ ಪ್ರಚೋದನೆ ಕೊಟ್ಟಿದ್ದಾರೆ ಅನ್ನೋ ಆರೋಪದ ಮೇಲೆ ವಾಂಗ್ಚುಕ್ ಅವರನ್ನ ಬಂಧಿಸಿ ಜೈಲಿಗೆ ಕಳಿಸಲಾಗಿತ್ತು. ಈ ವಿಚಾರ ಸುಪ್ರೀಂ ಕೋರ್ಟ್ ಮೆಟ್ಟಿಲು ಕೂಡ ಏರಿತ್ತು. ಆದರೆ ಸರ್ಕಾರ ವಾಂಗ್ಚುಕ್ ನೇಪಾಳದ ರೀತಿ ದಂಗೆ ಎಬ್ಬಿಸೋಕೆ ಪ್ರಚೋದನೆ ಕೊಟ್ಟರು ಅಂತೆಲ್ಲ ನಡೆಯನ್ನು ಸಮರ್ಥಿಸ್ಕೊಂಡಿತ್ತು. ಆದರೆ ಈಗ ನೋಡಿದ್ರೆ ರಾಷ್ಟ್ರೀಯ ಭದ್ರತಾ ಕಾಯ್ದೆ ಹಾಕಿದ್ದನ್ನು ಅದನ್ನು ರದ್ದು ಮಾಡಿಬಿಟ್ಟು ಈಗ ಅವ್ರನ್ನ ರಿಲೀಸ್ ಮಾಡಿ ಕಳಿಸಿದ್ದಾರೆ. ಈಗ ಏನೋ BCCI ತನ್ನ 2024-25ನೇ ಸಾಲಿನ ವಾರ್ಷಿಕ ನಮನ್ ಪ್ರಶಸ್ತಿ ವಿಜೇತರ ಪಟ್ಟಿಯನ್ನು ಪ್ರಕಟಿಸಿದೆ. ಟೀಮ್ ಇಂಡಿಯಾ ಸ್ಟಾರ್ ಬ್ಯಾಟರ್ ಶುಭ್ಮನ್ ಗಿಲ್ ಹಾಗೂ ಮಹಿಳಾ ವಿಭಾಗದಲ್ಲಿ ಸ್ಮೃತಿ ಮಂದಾನ 5ನೇ ಸಲ ವರ್ಷದ ಅತ್ಯುತ್ತಮ ಪ್ಲೇಯರ್ ಪ್ರಶಸ್ತಿಗೆ ಪಾತ್ರರಾಗಿದ್ದಾರೆ. ಏನೋ ಭಾರತೀಯ ಕ್ರಿಕೆಟ್ಗೆ ನೀಡಿದ ಅದ್ಭುತ ಕೊಡುಗೆಯನ್ನು ಸ್ಮರಿಸಿ ರಾಹುಲ್ ದ್ರಾವಿಡ್ ಮತ್ತು ರೋಜರ್ ಬೆನ್ನಿ ಅವರಿಗೆ ಪ್ರತಿಷ್ಠಿತ ಕರ್ನಲ್ CK ನಾಯ್ಡು ಜೀವಮಾನ ಸಾಧನೆ ಪ್ರಶಸ್ತಿಯನ್ನು ಕೊಡಲಾಗಿದೆ. ಆತ ಭಾರತ ತಂಡದ ಮಾಜಿ ನಾಯಕಿ ಮಿಥಾಲಿ ರಾಜ್ ಅವರಿಗೆ ಮಹಿಳಾ ವಿಭಾಗದ ಜೀವಮಾನ ಸಾಧನೆ ಪ್ರಶಸ್ತಿ ಸಿಕ್ಕಿದೆ. ಇತ್ತ ಯುವ ವೇಗಿ ಹರ್ಷಿತ್ ರಾಣಾಗೆ ಮತ್ತು ಮಹಿಳಾ ವಿಭಾಗದಲ್ಲಿ ಶ್ರೀ ಚರಣಿಗೆ ಬೆಸ್ಟ್ ಇಂಟರ್ನ್ಯಾಷನಲ್ ಡೆಬ್ಯೂ ಅವಾರ್ಡ್ ಕೊಡಲಾಗಿದೆ. ಮಾರ್ಚ್ 15ನೇ ತಾರೀಕು ದಿಲ್ಲಿಯಲ್ಲಿ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯುತ್ತೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕೊಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿಯ ರೀತಿಯಲ್ಲಿ ತಲುಪಿಸುವ ಪ್ರಯತ್ನವನ್ನು ಮಾಡಿದ್ದೇವೆ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಆಸಕ್ತ ವೀಕ್ಷಕರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಸ್ ಆಗ್ಬೋದು. ಆ ಮೂಲಕ ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸ್, ಅದು ಮೆಂಬರ್ ಓನ್ಲಿ ಬಿಸ್ ನ್ಯೂಸ್, ಕರೆಂಟ್ ಪವರ್, ಎಕನಾಮಿಕ್ಸ್ನ ಮಿನಿ ಸೀರೀಸ್, ಸ್ಪೆಷಲ್ ವಿಡಿಯೋಸ್ ಎಲ್ಲವನ್ನ ನೋಡೋಕೆ ಶುರು ಮಾಡ್ಬೋದು. ಎಲ್ಲಕ್ಕಿಂತ ಹೆಚ್ಚಾಗಿ ಅದು ನೀವು ನಮಗೆ ಕೊಡೋ ಅತಿ ದೊಡ್ಡ ಬೆಂಬಲ. ಆಸಕ್ತರು ಜಾಯಿನ್ ಬಟನ್ ಚೆಕ್ ಮಾಡಿ ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.